ದಾವಣಗೆರೆಯಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರುವಂಥದ್ದು. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಫ್ಲೆಕ್ಸ್ ವಿಚಾರಕ್ಕೆ ಎರಡು ಕೋಮಿನ ನಡುವೆ ಕಿರಿಕ್. ಐ ಲವ್ ಮೊಹಮ್ಮದಿಯಾ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆಯಾಗಿದೆ. ಮನೆ ಮುಂದೆ ಫ್ಲೆಕ್ಸ್ ಅನ್ನು ಅಳವಡಿಸಬೇಡಿ ಅಂತ ಹೇಳಿದ್ದಕ್ಕೆ ಕಲ್ಲು ತೂರಾಟ ಅಂತ ಒಂದು ಕೋಮಿನ ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ದಾವಣಗೆರೆಯ ಬೇತೂರು ರಸ್ತೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ನಡೆದಂತಹ ಘಟನೆ ಇದು. ಸದ್ಯ ಬೇತೂರು ರಸ್ತೆಯಲ್ಲಿ ಪೊಲೀಸರಿಂದ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಈ ಐ ಲವ್ ಮೊಹಮ್ಮದ್ ಇದೆಯಲ್ಲ, ಉತ್ತರ ಪ್ರದೇಶದ ಬರೇಲಿಯಲ್ಲಿ ಭಿತ್ತಿಪತ್ರವನ್ನು ಪ್ರದರ್ಶನ ಮಾಡುವ ಮೂಲಕ ಶುರುವಾದಂತಹ ವಿವಾದ ಇದು. ಈದ್ ಮಿಲಾದ್. ಈಗ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡ್, ತೆಲಂಗಾಣದ ಬಳಿಕ ರಾಜ್ಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ. ಕೋಮುದ್ವೇಷಕ್ಕೆ ಇದು ಕಾರಣವಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೊನ್ನೆ ಅಷ್ಟೇ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ವ್ಯಾಪ್ತಿಯಲ್ಲಿ ಯಾರೂ ಕೂಡ ಬಾಲ ಬಿಚ್ಚಬಾರ್ದು, ಕೋಮು ಸಂಘರ್ಷಗಳಿಗೆಲ್ಲ ಅವಕಾಶ ಇಲ್ಲ ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ರು. ಅದರ ನಡುವೆಯೂ ಕೂಡ ಈಗ ಈ ರೀತಿಯ ಕೃತ್ಯವನ್ನು ಎಸಗಿರುವಂಥದ್ದು. ಇದು ಈಗ ಪರಿಸ್ಥಿತಿ ಉದ್ವಿಗ್ನಗೊಳ್ಳುವುದಕ್ಕೆ ಕಾರಣವಾಗಿದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಮನೆ ಮೇಲೆ ಕಲ್ಲು ಬಿದ್ದಿದೆ, ಸೈಜ್ ಕಲ್ಲುಗಳನ್ನು ನೋಡ್ತಾ ಇದ್ದೀರಾ. ಆಮೇಲೆ ಎಲ್ಲ ವೆರೈಟಿ ಆಫ್ ಕಲ್ಲುಗಳನ್ನು, ಎಲ್ಲೆಲ್ಲಿ ಕಲ್ಲು ತೂರಾಟ ಆಗುತ್ತೆ ಅಲ್ಲಿ ಯಾವ ಕಲ್ಲುಗಳು ಪ್ರತ್ಯಕ್ಷ ಆಗುತ್ತೆ ಅದೇ ರೀತಿ ಕಲ್ಲುಗಳನ್ನು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಫ್ಲೆಕ್ಸು, ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಗಿರುವಂತಹ ಫ್ಲೆಕ್ಸ್ ಇದೆ. ಆ ಫ್ಲೆಕ್ಸ್ನಲ್ಲಿ ಐ ಮತ್ತು ಒಂದು ಹಾರ್ಟ್ ಸಿಂಬಲು ಲವ್ ಮೊಹಮ್ಮದಿಯಾ ಅಂತ ಗೊತ್ತು ನಮಗೆ, ಮೊಹಮ್ಮದ್ ಪೈಗಂಬರ್ನ ಹೊಗಳುವಂತಹ ವಿಚಾರ. ಬಟ್ ಇಲ್ಲಿ ಯಾಕೆ ಆಕ್ಷೇಪ ಅಂದರೆ ಹಿಂದೂಗಳ ಮನೆ ಎದುರು ಇದನ್ನು ಸ್ಥಾಪನೆ ಮಾಡೋಕೆ ಹೋದರು. ನಿಮಗೆ ಮೊಹಮ್ಮದ್ರ ಮೇಲೆ ಪ್ರೀತಿ ಇದ್ದರೆ ಅದನ್ನು ನೀವು ಮನೇಲಿ ಇಟ್ಕೊಳ್ಬೇಕು. ನೀವೇ ಅಲ್ವಾ ಹೇಳೋದು ಧರ್ಮಗಳ ವಿಚಾರ ಮನೆಯ ಹೊಸ್ತಿಲನ್ನು ದಾಟಬಾರ್ದು ಅಂತ. ಸೊ ಮನೇಲಿ ಇಟ್ಕೊಳ್ಬೇಕು. ಈಗ ಬೇರೆ ದೇವರನ್ನು ಆರಾಧನೆ ಮಾಡೋರ ಮುಂದೆ ನೀವು ಫ್ಲೆಕ್ಸ್ ಹಾಕಿದ್ರೆ ಏನಾಗುತ್ತೆ? ಆಕ್ಷೇಪಕ್ಕೆ ಕಾರಣ ಆಗುತ್ತೆ. ಅಷ್ಟೇ ಆಗಿದ್ದಿಲ್ಲ. ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಸಂಬಂಧ ಒಂದು ಬ್ಯಾನರ್ ಹಾಕಿದ್ರು. ಅದನ್ನು ರಿಮೂವ್ ಮಾಡಬೇಕು ಅಂತ ಇವರು ಹೇಳಕ್ಕೆ ಹೋಗಿದ್ದಾರೆ, ಇನ್ನೊಂದು ಸಮುದಾಯದವರು. ಆಗ ಅವ್ರ ಕಡೆಯಿಂದನೂ ಜನ ಬಂದಿದ್ದಾರೆ, ಇವ್ರ ಕಡೆಯಿಂದನೂ ಬಂದಿದ್ದಾರೆ. ಬಟ್ ಇಮಿಡಿಯೇಟ್ ಆಗಿ ಪೊಲೀಸವರು ಹೋಗಿ ಎಲ್ರಿಗೂ ಡಿಸ್ಪರ್ಸ್ ಮಾಡಿದ್ದಾರೆ. ಈಗ ಸಿಚುವೇಶನ್ ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿದೆ. ಆ ಥರದ್ದೇನೂ ಇಲ್ಲ. ಇದುವರೆಗೂ ಅವ್ರು ಏನೂ ಬಂದಿಲ್ಲ. ಅವ್ರು ಈ ಎರಡು ಕಡೆಯವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಪ್ರಕರಣವನ್ನು ದಾಖಲಿಸ್ತೇವೆ. ಬಟ್ ಆ ರೀತಿ ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಶಾಂತತೆಯಿಂದ ಇದೆ. ಆ ಒಂದು 5 ಮಿನಿಟ್ಸ್ ಏನಾಗಿತ್ತು, ಇಮಿಡಿಯೇಟ್ ಆಗಿ ಪೊಲೀಸರು ಹೋಗಿದ್ದಾರೆ, ಅಟೆಂಡ್ ಮಾಡಿದ್ದಾರೆ, ಇಬ್ರಿಗೂ ಕಳಿಸ್ಕೊಟ್ಟಿದ್ದಾರೆ ಆ ಬ್ಯಾನರ್. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುನೀತ್. ಈಗ ಈ ಬೇರೆ ರಾಜ್ಯಗಳಲ್ಲಿ ಈ ಟ್ರೆಂಡ್ ಯಾಕೆ ಸೃಷ್ಟಿ ಆಯಿತು, ಅದಕ್ಕೆ ಕೌಂಟರ್ ಆಗಿ ಐ ಲವ್ ಮಹದೇವ್ ಅನ್ನುವಂತಹ ಟ್ರೆಂಡ್ ಸೃಷ್ಟಿ ಆಯಿತು ನೋಡಿದ್ವಿ. ಬಟ್ ದಾವಣಗೆರೆಯಲ್ಲಿ ಯಾರು ಕೌಂಟರ್ ಕೊಡೋ ಕೆಲಸವನ್ನು ಮುಂಚಿನಿಂದ ಮಾಡ್ತಿರ್ಲಿಲ್ಲ. ಹೀಗಿದ್ರೂ ಕೂಡ ಇಂಥದ್ದೊಂದು ಫ್ಲೆಕ್ಸ್ ಅಲ್ಲಿ ಯಾಕೆ ಬಂತು? ಯಾರೆಲ್ಲರದು ಷಡ್ಯಂತ್ರ ಇದರಲ್ಲಿದೆ? ಮತ್ತೆ ಈ ಕೇಸ್ ಏನಾದರೂ ಆಗಿದೆಯಾ ಅಥವಾ ಇನ್ನೂ ಪರಿಸ್ಥಿತಿ ಉದ್ವಿಗ್ನ ಆಗಿದೆ, ಹೀಗಾಗಿ ಸ್ವಲ್ಪ ಟೈಮ್ ಆದ್ಮೇಲೆ ಕೇಸ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಪೊಲೀಸರಿದ್ದಾರೆ? ಮಮತಾ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಕಡೆಯಿಂದಲೂ ಕೂಡ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಒಂದು ಕಡೆ ಒಂದು ಕೋಮಿನ 60 ಜನರ ಮೇಲೆ ಒಂದು ಪ್ರಕರಣ ದಾಖಲಾದರೆ ಇನ್ನೊಂದು ಕೋಮಿನಿಂದ 15 ಜನರ ಮೇಲೆ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು ನಾವು ದೃಶ್ಯಗಳು ನೋಡೋದಾಗಿದೆ. ದಾವಣಗೆರೆ ಬೇತೂರು ರಸ್ತೆಯಲ್ಲಿರುವಂತಹ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಬಿಗುವಿನ ವಾತಾವರಣ ಇತ್ತು. ಅದನ್ನು ತಿಳಿಗೊಳಿಸುವಂತಹ ಕೆಲಸ ಕೂಡ ಪೊಲೀಸರು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಆಕ್ಷೇಪಾರ್ಹ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನ ಅಳವಡಿಕೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ, ಅದರಲ್ಲೂ ಹಿಂದೂಗಳ ಮನೆ ಮುಂದೆ ಅಳವಡಿಕೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಗೊಂದಲ ಆಯಿತು. ಮತ್ತು ಆ ಫ್ಲೆಕ್ಸ್ಗೆ ಕತ್ರಿಯನ್ನು ಹಾಕಿದ್ದಾರೆ ಮತ್ತು ಬ್ಲೇಡನ್ನು ಹಾಕಿದ್ದಾರೆ ಅನ್ನೋ ಒಂದು ವಾಟ್ಸಪ್ ಮೆಸೇಜಿಂದ ಈ ಎಲ್ಲ ರಾದಂತ ಕೂಡ ಶುರುವಾಗಿರುವಂಥದ್ದು. ಈಗಾಗಲೇ ಅವರ ಮನೆ ಆಗಿರ್ಬೋದು ಮತ್ತೆ ಏರಿಯಾವನ್ನು ಸಂಪೂರ್ಣವಾಗಿ ತಿಳಿಗೊಳಿಸುವಂತಹ ಕೆಲಸ ಕೂಡ ಇಲ್ಲಿರುವಂತಹ ಪೊಲೀಸರು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಆ ಫ್ಲೆಕ್ಸ್ ಏನು ಆಕ್ಷೇಪಾರ್ಹ ಫ್ಲೆಕ್ಸ್ ಏನಿತ್ತು ಅದನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಪೊಲೀಸರು ಕೂಡ ಮಾಡಿರುವಂಥದ್ದು. ಈಗಾಗಲೇ ಎರಡೂ ಬದಿಯಿಂದಲೂ ಕೂಡ ದೂರು ಮತ್ತು ಪ್ರತಿ ದೂರು ಕೂಡ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅದರ ತನಿಖೆಯನ್ನು ನಡೆಸುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಪೊಲೀಸ್ ಅವರ ಒಂದು ಭದ್ರತೆ ಈಗಾಗಲೇ ವಹಿಸಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಂಥ ಅಹಿತಕರ ಘಟನೆ ಆಗಬಾರ್ದು. ಮತ್ತು ಅತಿ ಸೂಕ್ಷ್ಮ ಪ್ರದೇಶ ಅಂತ ಅಂದರೆ ಬೇತೂರು ರಸ್ತೆ ಆಗಿರ್ಬೋದು, ಮತ್ತು ಕಾರ್ಲ್ ಮಾರ್ಕ್ಸ್ ನಗರ ಮತ್ತು ಆಜಾದ್ ನಗರ, ಈ ಭಾಗಗಳ ಅತಿ ಸೂಕ್ಷ್ಮ ಪ್ರದೇಶಗಳಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ವಹಿಸಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ SP ಅವರು ಕೂಡ ಎರಡು ಮುಖಂಡರ ಅಂದರೆ ಎರಡು ಕೋಮಿನ ಮುಖಂಡರ ಜೊತೆ ಒಂದು ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತು ಕಳೆದ ರಾತ್ರಿಯನ್ನು ಕೂಡ ಎರಡು ಕೋಮಿನ ಮುಖಂಡರನ್ನ ಕರೆಸಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗಬಾರ್ದು. ಮತ್ತು ಪ್ರಮುಖವಾಗಿ ಇಲ್ಲಿರುವಂತಹ ವಾತಾವರಣ ಅಂದರೆ ಕಳೆದ ವರ್ಷ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿತ್ತು. ಆ ರೀತಿಯಾದಂತಹ ಒಂದು ಬಿಗುನು ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ
ಒಂದು ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. SP ಅವರು ಕೂಡ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪುನೀತ್. ಪ್ರಶ್ನೆ ಇರೋದಿಷ್ಟೇ, ನೀವು ಮೊಹಮ್ಮದ್ನೂ ಲವ್ ಮಾಡ್ಬೋದು, ಜೀಸಸ್ನೂ ಲವ್ ಮಾಡ್ಬೋದು, ಗಣೇಶನನ್ನು ಲವ್ ಮಾಡ್ಬೋದು. ಆ ಲವ್ ಮಾಡೋ ವಿಚಾರವನ್ನ ಎದುರುಗಡೆ ಇರುವಂತಹ ಇನ್ನೊಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರೋ ರೀತಿ ನೋಡ್ಕೊಳ್ಬಾರ್ದು ಅಷ್ಟೇ. ಅದನ್ನು ಮಾಡಿದಾಗ ಇಂಥ ಸಂಘರ್ಷಗಳು ಉಂಟಾಗುತ್ತೆ. ಆಮೇಲೆ ನಿಜವಾಗ್ಲೂ ಮೊಹಮ್ಮದಿನ ಬಗ್ಗೆ ನಿಮಗೆ ಪ್ರೀತಿ ಇದ್ರೆ ಟ್ಯಾಟು ಮೈ ಮೇಲೆ ಹಾಕ್ಸ್ಕೊಳ್ಳೋಕೆ ಅವಕಾಶ ಇದೆಯಲ್ಲ, ಯಾಕೆ ಇನ್ನೊಬ್ರು ಮನೆ ಮುಂದೆ ಹೋಗ್ಬಿಟ್ಟು ಫ್ಲೆಕ್ಸ್ ಹಾಕಿ ಕಲ್ಲು ಹೊಡೆದು ಏನನ್ನು ಪ್ರೂವ್ ಮಾಡ್ತಾ ಇದ್ದೀರಾ? ಹೀಗೆಲ್ಲ ಮಾಡಿದಾಗ ಇನ್ನೊಂದು ಪ್ರಶ್ನೆ ಹೇಳುತ್ತೆ, ಉದ್ದೇಶಪೂರ್ವಕವಾಗಿ ಕಿರಿಕ್ ತೆಗಿಬೇಕು ಅಂತ ಹಿಂಗೆ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರವನ್ನು ಕೊಡಬೇಕು. ಯಾರೋ ಇಬ್ರು ಕಲ್ಲು ಹೊಡೆದ್ಬಿಟ್ರು ಅಂತ ಆ ಸಮುದಾಯದ ಕೆಲವರು ಬಂದು ಸಮರ್ಥಿಸ್ಕೊಳ್ಬಾರ್ದು. ಕಲ್ಲೆ ತಾನೆ, ಇಬ್ರು ಹೊಡೆದ್ರು ಕಲ್ಲೆ, 20 ಜನ ಹೊಡೆದ್ರು ಕಲ್ಲೇನು ಹೂವು ಆಗುತ್ತಾ? ಆಮೇಲೆ ಪ್ರೀತಿಯನ್ನು ಹಿಂಗೆ ಟಾಮ್ ಹೊಡೆದೇ ವ್ಯಕ್ತಪಡಿಸ್ಬೇಕಾಗಿಲ್ಲ. ಮನೇಲಿ ಆಚರಣೆ ಮಾಡಿ, ಅಥವಾ ವಿಪರೀತ ಪ್ರೀತಿ ಇದ್ರೆ ಮೈ ಮೇಲೆ ಟ್ಯಾಟುಗಳನ್ನು ಹಾಕ್ಸ್ಕೊಳ್ಳಿ. ಇನ್ನೊಬ್ರಿಗೆ ಕಿರಿಕ್ ಮಾಡಬೇಡಿ, ಇನ್ನೊಬ್ರಿಗೆ ತೊಂದರೆ ಕೊಡಬೇಡಿ ಅಷ್ಟೇ.